ಸ್ಟೇಷನ್ನಲ್ಲಿ ಮತ್ತೆ ಕೆಟ್ಟು ನಿಂತ ಮೆಟ್ರೋ. ಬಾಗಿಲು ಲಾಕ್ ಆಗದೆ ಮೆಟ್ರೋ ರೈಲು ನಿಂತಲ್ಲೇ ನಿಂತಿದೆ. ಬಿಎಂಆರ್ಸಿಎಲ್ ಸಿಬ್ಬಂದಿ ಸಮಸ್ಯೆಯನ್ನ ಸರಿಪಡಿಸುತ್ತಿದ್ದಾರೆ. ಮೊನ್ನೆಯಷ್ಟೇ ಮೆಟ್ರೋ ಕೆಟ್ಟು ನಿಂತಿತ್ತು. ಇದರಿಂದಾಗಿ ಜನರು ಸಾಕಷ್ಟು ಪರದಾಟ ನಡೆಸಿದ್ರು. ಇದೀಗ ಮತ್ತೆ ಕೆಟ್ಟು ನಿಂತಿದೆ ನಮ್ಮ ಮೆಟ್ರೋ ರೈಲು. ಮೊನ್ನೆ ನೇರಳೆ ಮಾರ್ಗದಲ್ಲಿ ಮೆಟ್ರೋ ಕೆಟ್ಟು ನಿಂತಿತ್ತು. ಇದೀಗ ಕಬ್ಬನ್ ಪಾರ್ಕ್ ಸ್ಟೇಷನ್ನಲ್ಲೇ ಮೆಟ್ರೋ ಕೆಟ್ಟು ನಿಂತಿರೋದು. ಮೊನ್ನೆ ಸಂಜೆ 6:15 ಸುಮಾರಿಗೆ ಮೆಟ್ರೋ ಕೆಟ್ಟು ನಿಂತಿತ್ತು. ಆ ಬಳಿಕ ಅದು ಸರಿಯಾಗಿ ಮತ್ತೆ ಸಂಚಾರ ಆರಂಭಿಸಿದ್ದು ನಿನ್ನೆ ಬೆಳಗ್ಗೆ 5 ಗಂಟೆಗೆ. ಇವತ್ತು ಸಂಜೆ ನೋಡಿದ್ರೆ ಮತ್ತೆ ನೋಡಿ ಕೆಟ್ಟು ನಿಂತಿದೆ. ಅದೇ ರೀತಿ ಮೆಟ್ರೋ ಸ್ಟೇಷನ್ನ ಬಾಗಿಲು ಕೂಡ ಕ್ಲೋಸ್ ಮಾಡಿದ್ದಾರೆ. ಬಹುಶಃ ಇನ್ನೂ ಕೂಡ ಈ ಮೆಟ್ರೋ ಸರಿಯಾಗಿಲ್ಲ ಅನ್ಸುತ್ತೆ. ಮತ್ತೆ ಪ್ರಯಾಣಿಕರ ಪರದಾಟ ಮುಂದುವರೆದಿದೆ. ಪದೇ ಪದೇ ಈ ರೀತಿ ಆಗ್ತಿರೋದು ಯಾಕಾಗಿ, ಈ ಸಮಸ್ಯೆ ಏನು ಅನ್ನೋದನ್ನ ಇನ್ನಷ್ಟೇ ಬಿಎಂಆರ್ಸಿಎಲ್ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಿದೆ. ಮೊನ್ನೆಯಷ್ಟೇ ಕೆಟ್ಟು ನಿಂತಿತ್ತು. ಆ ಬಳಿಕ ಸಂಜೆಯ ರಾತ್ರಿಯ ಓಡಾಟ ಏನಿದೆ, ಮೆಟ್ರೋ ಓಡಾಟ ಸಂಪೂರ್ಣವಾಗಿ ಸ್ಥಗಿತ ಆಗಿತ್ತು ನೇರಳೆ ಮಾರ್ಗದಲ್ಲಿ. ಇವತ್ತು ಮತ್ತೆ ನಿನ್ನೆ ಬೆಳಗ್ಗೆ ಅಷ್ಟೇ ಅದು ಸರಿಯಾಗಿದ್ದು ಸಂಚಾರ ಮತ್ತೆ ಆರಂಭ ಆಗಿತ್ತು. ಆದರೆ ಇವತ್ತು ಸಂಜೆ ಮತ್ತೆ ಇದೇ ಸಮಸ್ಯೆ ಕಂಡು ಬಂದಿದೆ. ಸಾಕಷ್ಟು ಪ್ರಯಾಣಿಕರು ಪರದಾಟ ನಡೆಸಿದ್ದಾರೆ. ಅಷ್ಟೇ ಅಲ್ಲ, ಮೆಟ್ರೋ ಸ್ಟೇಷನ್ನ ಮುಂಭಾಗದ ಬಾಗಿಲನ್ನು ನಾವಿಲ್ಲಿ ಗಮನಿಸಬಹುದು. ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ. ಪ್ರಯಾಣಿಕರು ಮೆಟ್ರೋ ಸ್ಟೇಷನ್ನಿಂದ ಹೊರ ಹೋಗ್ತಿದ್ದಾರೆ. ಏನೀ ಸಮಸ್ಯೆ ಅನ್ನೋದನ್ನ ಇನ್ನಷ್ಟೇ ಬಿಎಂಆರ್ಸಿಎಲ್ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಿದೆ. ಇದು ಪದೇ ಪದೇ ಮೆಟ್ರೋ ಕೈ ಕೊಡ್ತಿರುವಂತಹ ಪರಿಸ್ಥಿತಿ. ಅದರಲ್ಲೂ ಕೂಡ ಸಂಜೆ ಹೊತ್ತಿಗೆ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿರುತ್ತೆ. ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಮೆಟ್ರೋವನ್ನ ಅವಲಂಬಿಸಿರ್ತಾರೆ. ಇಂಥ ಸಂದರ್ಭದಲ್ಲೇ ಈ ರೀತಿಯಾಗಿ ಮೆಟ್ರೋ ಕೈ ಕೊಟ್ರೆ ಹೆಂಗೆ? ಏನೀ ಸಮಸ್ಯೆ ಅನ್ನೋದನ್ನ ಅಧಿಕಾರಿಗಳೇ ಸ್ಪಷ್ಟಪಡಿಸಬೇಕು, ಸರಿಯಾದ ಕ್ರಮ ಕೈಗೊಳ್ಳಬೇಕಾಗುತ್ತೆ. ನೋಡಿ, ಮೆಟ್ರೋ ಸ್ಟೇಷನ್ನ ಹೊರಭಾಗದಲ್ಲಿ ಸಾಕಷ್ಟು ಪ್ರಯಾಣಿಕರು ನೆರೆದಿದ್ದಾರೆ. ಇವರು ಬಹುಶಃ ಬೇರೆ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಓಲಾ ಊಬರ್ ಏನಿದೆ ಅದನ್ನ ಬುಕ್ ಮಾಡೋ ರೀತಿ ಕಾಣಿಸ್ತಾ ಇದೆ.